ಸುಪ್ರಭಾತಂ. ಸುಭಾಷಿತ. ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಿ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ಅರ್ಥ, ಮೊದಲನೆಯದಾಗಿ ಗೀತಾ, ಎರಡನೆಯದು ಗಂಗಾ, ಗಾಯತ್ರಿ ಹಾಗೆ ಗೋವಿಂದ. ಈ 4 ಶಬ್ದಗಳು ಕೂಡ ಗಕಾರದಿಂದ ಆರಂಭ ಆಗತ್ತೆ, ಗ ಎನ್ನುವಂಥ ಅಕ್ಷರದಿಂದ ಆರಂಭ ಆಗತ್ತೆ. ಇದರ ವಿಶೇಷತೆ ಏನು? ಈ ಗಕಾರದಿಂದ ಆರಂಭವಾಗುವಂಥ 4 ವಿಷಯಗಳು ನಮ್ಮಲ್ಲಿದ್ದರೆ ನಮಗೆ ಮೋಕ್ಷ ಎನ್ನುವಂಥದ್ದು ಶತಸಿದ್ಧ. ನಾವು ಈಸಿಯಾಗಿ ಸುಲಭವಾಗಿ ಮೋಕ್ಷವನ್ನು ಹೊಂದಬಹುದು. ಏನು? ಗೀತಾ ಅಂದರೆ ಭಗವಂತನಾಗಿರ್ತಕ್ಕಂತಹ ಆ ಶ್ರೀಕೃಷ್ಣ ಪರಮಾತ್ಮನಿಂದ ಉಪದೇಶಿಸಲ್ಪಟ್ಟ 4 ವೇದಗಳ ಜೊತೆಗೆ ಪಂಚಮ ವೇದ ಅಂತ ಅನಿಸಿಕೊಂಡಿರ್ತಕ್ಕಂತಹ ಮಹಾಭಾರತದಲ್ಲಿ ಉಲ್ಲೇಖಿಸಲ್ಪಟ್ಟಿರ್ತಕ್ಕಂತಹ ಭಗವದ್ಗೀತೆಯನ್ನು ಓದುವುದರಿಂದ, ಅದರನ್ನು ಅರ್ಥ ಅನುಸಂಧಾನ ಮಾಡುವುದರಿಂದ, ಅದರಲ್ಲಿರ್ತಕ್ಕಂತಹ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳುವುದರಿಂದ ನಮಗೆ ಮೋಕ್ಷವೆನ್ನುವಂಥದ್ದು ಸಿಗತ್ತೆ. ಹಾಗೆ ಗಂಗಾ, ವಿಷ್ಣುವಿನ ನಖದಿಂದ ಉತ್ಪನ್ನಳಾಗಿರ್ತಕ್ಕಂಥವಳು, ಹಾಗೆ ಪರಮೇಶ್ವರನ ಅನುಗ್ರಹಕ್ಕೆ ಪಾತ್ರಳಾಗಿರ್ತಕ್ಕಂಥವಳು. ಅಂತಹ ಗಂಗಾ ಮಾತೆಯಲ್ಲಿ, ಅಂತಹ ಗಂಗಾ ನದಿಯಲ್ಲಿ ನಾವು ಸ್ನಾನವನ್ನು ಮಾಡಿದ್ವಿ ಅಂತಂದರೆ ನಮ್ಮ ಪಾಪಗಳೆಲ್ಲವೂ ಕೂಡ ವಿನಾಶವಾಗಿ ನಮಗೆ ಮೋಕ್ಷ ಎನ್ನುವಂಥದ್ದು ಸಿಗತ್ತೆ. ಹಾಗೆ ಎಲ್ಲ ಮಂತ್ರಗಳಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು, ಎಲ್ಲ ಜಪಗಳಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಗಾಯತ್ರಿ ಜಪ ಎನ್ನಿಸಿಕೊಳ್ಳುವಂಥದ್ದು. ಆ ಗಾಯತ್ರಿ ಜಪವನ್ನು ನಾವು ಅನುಷ್ಠಾನ ಮಾಡಿದ್ವಿ ಅಂತಂದರೆ ಆವಾಗಲೂ ಕೂಡ ನಮಗೆ ಜನ್ಮ ಪುನರ್ಜನ್ಮ ಎನ್ನುವಂಥದ್ದು ಬಾರದೆ ಮೋಕ್ಷವನ್ನು, ಆ ಪರಬ್ರಹ್ಮನನ್ನು ನಾವು ಹೊಂದಬಹುದು. ಹಾಗೆ ಕಟ್ಟಕಡೆಯದಾಗಿ 4ನೆಯದು ಗೋವಿಂದ. ಆ ಭಗವಂತನ ನಾಮಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಗೋವಿಂದ ನಾಮ ಸ್ಮರಣೆಯನ್ನು ಸದಾ ಮನಸ್ಸಿನಲ್ಲಿ ಹೃದಯದಲ್ಲಿಟ್ಟುಕೊಂಡಿದ್ರೆ ನಮಗೆ ಆ ಭಗವಂತನ ಸ್ಥಾನವೇ ಸಿಗತ್ತೆ, ಮೋಕ್ಷವೇ ನಮಗೆ ಸಿಗತ್ತೆ. ಪುನರ್ಜನ್ಮ ಎನ್ನುವಂಥದ್ದು ಮತ್ತೆ ಮತ್ತೆ ನಮಗೆ ಸಿಗೋದೇ ಇಲ್ಲ. ಹಾಗಾಗಿ ಈ 4 ಗಕಾರಗಳನ್ನು ನಾವು ಹೊಂದೋಣ. ಹಾಗೆ ಭಗವಂತನ ಸನ್ನಿಧಾನವಾಗಿರ್ತಕ್ಕಂತಹ ಮೋಕ್ಷವನ್ನು ನಾವೆಲ್ಲರೂ ಕೂಡ ಹೊಂದೋಣ.